ನಮ್ಮವರು ಅನ್ನೋದು ಕಾಯ್ತು ಯಾರೇ ಬರ್ರಿ ಹೇಳಿರಪ್ಪ ಇವರು ನೀವು ಇವತ್ತು ವಯಸ್ಸು ಅದು ನೀವು ಅದಕ್ಕೆ ಆದಂತ ಹೇಳ್ಬೇಕು ಸ್ಟಾರ್ಟ್ ಆಗೋದು ಎಲ್ಲ ಕರೆಕ್ಟ್. ಈ ಕಡೆ ಬಾಜು ಈ ಕಡೆ ಮಾರಿ ಮಾಡಿ ಕುಂತು ಈ ಕಡೆ ಮಾರ್ಬೋದು ಆ ಕಡೆ ಮಾರ್ಬೋದು ನೋಡ್ಬೇಕು ಮಾಡೋದು లేకుంటే బిడ్డಗಳನ್ನು లేకుంటే మంచిగా ఏం లేకుండా అనేది అర్థం కాదు. ఈ పక్క జరా ఈ పక్క ಆಯ್ತು ಸರ್. ಇಲ್ಲೇ ಗುರುಮಿಠಕಲ್ ತಾಲೂಕದ ಒಳಗಡೆ ಇರತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿ ಸೋಮವಾರ ಏನದ ದನಗಳ ಸಂತೆ ನಡೀತದೆ. ಈ ಸಂತೆಯಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಸಂತೆ ಅಂದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಚರಂಡಿ ಸ್ವಚ್ಛತೆ ಇಲ್ಲ, ಹಳ್ಳಿಗಳು ತೆಗ್ಗು ಗುಂಡಿಗಳಲ್ಲಿ ನೀರು ಸಾಕಷ್ಟು ಏನದ ಕುಡಿದಿರ್ತಕ್ಕಂಥ ಬಾಟ್ಲಿಗಳನ್ನು ಬಿದ್ದಾವೆ. ಇವೆಲ್ಲ ಸ್ವಚ್ಛ ಮಾಡಿ ಲೈಟು ವ್ಯವಸ್ಥೆ ಮಾಡಿ ಇಲ್ಲಿ ರೈತರಿಗೆ ಯಾವುದೇ ರೀತಿಯಿಂದ ದನ ಕರುಗಳಿಗೆ ಶುದ್ಧ ಕುಡಿಯ ನೀರು ಇದ್ದಿಲ್ಲ, ಅದನ್ನೆಲ್ಲ ಮಾಡಿಸ್ಬೇಕಂತಕ್ಕಂಥದ್ದು ಹೋರಾಟದ ಎಚ್ಚರಿಕೆ ಒಂದು ವಾರದ ಗಡುವು ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು, ವಿಶೇಷವಾಗಿ ಪುರಸಭೆ ಚೀಫ್ ಆಫೀಸರ್ ಅವರು ಕೂಡ ಬಂದು ಕೇಸಿ ಇವತ್ತೇನದ ಸ್ವಚ್ಛತೆ ಮಾಡ್ಲಿಕ್ಕೆ ನಮ್ಮ ಕೈ ಜೋಡಿಸ್ಯಾರ. ಇದಕ್ಕೆ ನಮ್ಗೆ ಸಂತೋಷ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಪುರಸಭೆ ಚೀಫ್ ಆಫೀಸರ್ ಶರಣಪ್ಪ ಅವರು ಆಗಿರ್ಬೋದು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಬ್ಬಂದಿಗಳು ಆಗಿರ್ಬೋದು, ಸ್ವಚ್ಛತೆಗೆ ಮುಂದಾಗಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಅದರಲ್ಲಿ ವಿಶೇಷವಾಗಿ ಅಧಿಕಾರಿಗಳಿಗೆ, ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಇವತ್ತು ರೈತರ ಪರವಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಗುರುಮಿಠಕಲ್ದಲ್ಲಿ ಸೋಮವಾರ ದಿನ ಈ ದನಗಳ ಸಂತೆಯಲ್ಲಿ ಪ್ರತಿಭಟನೆ ಮಾಡ್ತಂತ ಉಮೇಶ್ ಮುದಳ ನೇತೃತ್ವದಲ್ಲಿ ಎಚ್ಚರಿಕೆ ನೀಡಿದ್ದೀವಿ. ನೀರಿನ ವ್ಯವಸ್ಥೆ ಇಲ್ಲ, ಒಂದು ಸ್ವಚ್ಛತೆ ಇಲ್ಲ, ಚರಂಡಿ ಸ್ವಚ್ಛತೆ ಇಲ್ಲ, ಯಾವುದೂ ಇದು ಮತ್ತು ಗಾಡಿ ಏರಿಸ್ಲಾಕ ದಾರಿ ಇದು ಇಲ್ಲ, ಕಟ್ಟಿಲ್ಲ ಅಂತೇಳಿ ಅದೇ ಎಚ್ಚರಿಕೆ ನೀಡಿದಾಗ ಒಂದು ವಾರ ಗಡುವು ಕೊಟ್ಟಿರು ಉಮೇಶ್ ಮುದ್ನವರು. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಲಿಲ್ಲ ಅಂದರೆ ಹೈದ್ರಾಬಾದ್ ಟು ಯಾದಗಿರಿ ರಸ್ತೆ ಬಂದ್ ಮಾಡ್ತು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ರು. ಎಚ್ಚರಿಕೆ ಕೊಟ್ಟ ನಂತರ ಈಗ ಉಮೇಶ್ ಮುದಳ ನೇತೃತ್ವದಲ್ಲಿ ಈಗ ಕೆಲಸ ನಡೀತಾ ಇದೆ. ಇಲ್ಲಿ ಎಲ್ಲರೂ ಬಂದು ಅಧಿಕಾರಿಗಳು ಬಂದು ಕೇಸಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಈಗ ಉಮೇಶ್ ಮುದ್ನೂರ ಹೋರಾಟಕ್ಕೆ ಜಯ ಸಿಕ್ಕಂಥ ಜಯ. ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲೇಶ್. ನಗರದಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ನಡೀತಕ್ಕಂಥ ಪ್ರತಿ ಸೋಮವಾರ ಏನದ ದನಗಳ ಸಂತೆ ನಡೀತಿತ್ತು. ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ, ಗಬ್ಬೆದ್ದು ನಾರ್ತದಂತಕ್ಕಂಥದ್ದು ಹೋರಾಟದ ಎಚ್ಚರಿಕೆ ನೀಡಿದೆ. ಸ್ಥಳಕ್ಕೆ ಭೇಟಿ ನೀಡಿ ನೋಡಿದ ಮ್ಯಾಕ ರೈತರಿಗೆ ಅನುಕೂಲ ಆಗಲಿ, ಮೂಲಭೂತ ಸೌಕರ್ಯ ಸಿಗಬೇಕಂತಕ್ಕಂಥ ಒತ್ತಾಯ ಮಾಡಿದ ಬೆನ್ನಲ್ಲೇ ಪುರಸಭೆ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಶರಣಪ್ಪ ಸರು ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸೆಕ್ರೆಟರಿ ಆಗಿರ್ತಕ್ಕಂಥ ಶಿವಕುಮಾರ್ ದೇಸಾಯಿ ಅವರು ತಕ್ಷಣ ಸ್ಪಂದಿಸಿ 24 ಗಂಟೆಗಳಲ್ಲಿ ನಮಗೆ ಸ್ಪಂದಿಸಿ ಎಲ್ಲನೂ ಸ್ವಚ್ಛ ಮಾಡಿಸಿ ಬ್ಲೀಚಿಂಗ್ ಪೌಡರ್ ಹೊಡ್ತಿರ್ತಕ್ಕಂಥದ್ದು. ಇದು ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ
ಚೀಫ್ ಆಫೀಸರ್ ಆಗಿರೋದು, ಅವರ ಕೆಳಮಟ್ಟದ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಇವತ್ತು ನನ್ನ ಹೋರಾಟಕ್ಕೆ ಸ್ಪಂದಿಸಿರುತ್ತೆ ಅವರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೆ ಏನದಂದರೆ ಇವಾಗ ಅಷ್ಟು ಮಾಡಿದ್ರೆ ಸಾಲದು, ಮುಂದೆ ರ್ಯಾಂಪಿಂಗ್ ಆಗಬೇಕು, ಮತ್ತು ಕಲ್ಲುಗಳು ನಡ್ತಕ್ಕಂಥ ವ್ಯವಸ್ಥೆ ಆಗಬೇಕು, ಒಳಗಡೆ CC ಕ್ಯಾಮ್ರಾ ಆಗಬೇಕು, ಮತ್ತು ಸಂತಿದಂದು ಪಶು ವೈದ್ಯರು ಮತ್ತು ಪೊಲೀಸರು ನೇಮಕ ಮಾಡ್ತಕ್ಕಂಥ ನೇಮಿಸ್ಬೇಕಂತಕ್ಕಂಥದ್ದು ನಮ್ಮ ಮನವಿ ಅದ. ಅದರ ಜೊತೆಗೆ ಏನದಂದ್ರೆ ಅದು ಇರ್ತಕ್ಕಂಥ ಏರಿಯಾದಲ್ಲಿ ಯಾರೋ ಕೆಲವರು ಭಿಕ್ಷಕರು ಏನದಂದ್ರೆ ಅಲ್ಲಿ ಬಂದು ಕೇಸಿ ವಾಸ ಮಾಡಿ ಅಸ್ವಚ್ಛತೆ ಮತ್ತು ಪ್ಲಾಸ್ಟಿಕ್ಕು ಕುಡಿದು ಬಾಟ್ಲಿ ಹಾಕ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಕಂಡು ಬರ್ತಿದ್ದು. ತಕ್ಷಣ ಅವ್ರನ್ನ ಈಗಾಗಲೇ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು 108 ಗಾಡಿ ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ಅವರಿಗೆ 2 ದಿವಸ ಗಡುವು ಕೊಟ್ರೆ ಅವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರ ಸಂತೆಯಲ್ಲಿ ಇವ್ರದ್ದೇನು ಕೆಲಸ, ಇವರಿಗೆ ಆಗೋದನ್ನು ಸಪ್ರೇಟ್ ಮಾಡಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ಅದ. ಅದ್ರ ಕೂಡ ಸ್ಪಂದಿಸ್ಯಾರ. ಎಲ್ಲ ಕೆಲಸ ಅಪ್ಡೇಟ್ 24 ಗಂಟೆ ಒಳಗೆ ಪೂರ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದಿರ್ತಕ್ಕಂಥದ್ದು ಇದು